ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಹೊಸ ಪಕ್ಷವನ್ನು ಆರಂಭ ಮಾಡ್ತಾರಾ ಅಣ್ಣಾಮಲೈ? ಇಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ರಾಜ್ಯದಲ್ಲಿ ಹೊಸ ಆಂದೋಲನಕ್ಕೆ ಅಣ್ಣಾಮಲೈ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ತಮಿಳುನಾಡಲ್ಲಿ ಬಿಜೆಪಿಗೆ ಅತಿ ದೊಡ್ಡ ಶಾಕ್ ಇದು. ಬಿಜೆಪಿಯ ಕಟ್ಟಿ ಬೆಳೆಸುವಲ್ಲಿ ತಮಿಳುನಾಡಲ್ಲಿ ಬಿಜೆಪಿಯನ್ನ ಬಲವರ್ಧನೆ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲೇ ಇದ್ದಂಥ ಬಿಜೆಪಿಗೆ ಅಣ್ಣಾಮಲೈ ಮೂಲಕ ಬಲವರ್ಧನೆ ಮಾಡಬೇಕು, ಪಕ್ಷ ಸಂಘಟಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಂಥ ಬಿಜೆಪಿಗೆ ಇದೊಂದು ರೀತಿ ಶಾಕ್. ಯಾರೂ ನಿರೀಕ್ಷೆ ಮಾಡದ ರೀತಿ, ಸ್ವತಃ ಅಣ್ಣಾಮಲೈ ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ, ಅದುವೇ ಸರ್ಕಾರವನ್ನು ರಚನೆ ಮಾಡುತ್ತೆ ಅಂತ. ಇದೀಗ ತಮಿಳುನಾಡಲ್ಲಿ ನಟ ವಿಜಯ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಮೊದಲ ಪ್ರಯತ್ನದಲ್ಲೇ ಮುಖ್ಯಮಂತ್ರಿಯಾಗಿದ್ದಾರೆ. ಸೊ ಹಾಗಾಗಿ ಅಣ್ಣಾಮಲೈಗೆ ಬಿಜೆಪಿಯನ್ನು ತಮಿಳುನಾಡಲ್ಲಿ ಆ ಬಿಜೆಪಿ ನೆಲೆಯನ್ನು ಗಟ್ಟಿಗೊಳಿಸಬೇಕು ಅಂದರೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹುಶಃ ಮನಗಂಡಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಬಿಜೆಪಿ ತೊರೆಯುವುದಕ್ಕೆ ನಿರ್ಧಾರ ಮಾಡಿದ್ರೆ ಜೂನ್ 3 ಅಥವಾ 5ರಂದು ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆ ನೀಡುವಂಥ ಸಾಧ್ಯತೆ ಇದೆ. ಖಾಲಿ ಕೂತಿರುವ ಅಣ್ಣಾಗೆ ಹೊಸ ಪಕ್ಷವನ್ನು ಕಟ್ಟುವಂಥ ಒಂದು ಕನಸಿದೆ. ಮಕ್ಕಳ ಇಯಕ್ಕಂ ಪಕ್ಷ ಕಟ್ಟುವಂಥ ಸುಳಿವನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈ.